ಉತ್ತರ ಕರ್ನಾಟಕದ ಜನರ ಜೀವನದಿ ಕೃಷ್ಣೆ. ನಿರಂತರವಾಗಿ ಮಳೆಯಾಗ್ತಾ ಇರುವಂತಹ ಪರಿಣಾಮ ಕೃಷ್ಣೆಯ ಒಡಲು ತುಂಬಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಡ್ಯಾಮ್ನ 26 ಗೇಟುಗಳಿಗೆ ದೀಪಾಲಂಕಾರವನ್ನು ಮಾಡಲಾಗಿದೆ. ದೀಪಾಲಂಕಾರ ರುದ್ರ ರಮಣೀಯವಾಗಿದ್ದು ಕೆಂಪು, ಹಸಿರು, ಗುಲಾಬಿ, ನೀಲಿ, ನೇರಳೆ, ಹಳದಿ ಬಣ್ಣದ ಅಲಂಕಾರವನ್ನು ಮಾಡಲಾಗಿದೆ. ಈ ಬಾರಿ ಆಗಸ್ಟ್ 2ನೇ ವಾರದಲ್ಲಿಯೇ ಜಲಾಶಯ ತುಂಬಿದ್ದು ಜನರ ಮೊಗದಲ್ಲಿ ಇದು ಮಂದಹಾಸಕ್ಕೆ ಕಾರಣವಾಗಿದೆ. ಇನ್ನು ಇವತ್ತು ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಡ್ಯಾಮ್ನ 26 ಗೇಟುಗಳಿಗೆ ದೀಪಾಲಂಕಾರವನ್ನು ಮಾಡಲಾಗಿದೆ. ದೀಪಾಲಂಕಾರದ ನಯನ ಮನೋಹರವಾದಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದನ್ನು ನೋಡಲಿಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು, ನದಿ ಪಾತ್ರದ ಜನರು ಆಗಮಿಸ್ತಾ ಇದ್ದಾರೆ. ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಜನರ ಮೊಗದಲ್ಲಿ ಮಂದಹಾಸಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನು ಕೂಡ ಅರ್ಪಣೆ ಮಾಡ್ತಾ ಇದ್ದಾರೆ.